ಚಂದ್ರಗ್ರಹಣ ಹೇಳ್ತಕ್ಕಂಥದ್ದು ಹಿಂದೆ ನಾವು ಮಾತನಾಡಿದ್ವಿ. ಅದೇ ಪ್ರಕಾರದಲ್ಲಿ ಈಗ ಸಮೀಪಕ್ಕೆ ಬಂದಾಯಿತು. ಇದೇ 7ನೇ ತಾರೀಕು 9ನೇ ತಿಂಗಳ 2025ನೇ ಇಸ್ವಿ ರವಿವಾರ ಭಾದ್ರಪದ ಶುಕ್ಲ ಪಕ್ಷದ ವಿಶ್ವವಾಸು ಸಂವತ್ಸರದಲ್ಲಿ ಮೊಟ್ಟ ಮೊದಲ ಗ್ರಹಣ ಇದು ಚಂದ್ರಗ್ರಹಣವಾಗಿ ಇರತಕ್ಕಂಥದ್ದು. ಸ್ಪರ್ಶ ಕಾಲ ಹೇಳ್ತಕ್ಕಂಥದ್ದು 9 ಗಂಟೆ ರಾತ್ರಿಯಲ್ಲಿ 9:57 ಹಿಡಿತಕ್ಕಂಥದ್ದು. ಮಧ್ಯಕಾಲ ಹೇಳ್ತಕ್ಕಂಥದ್ದು 11:42. ಮೋಕ್ಷ ಹೇಳ್ತಕ್ಕಂಥದ್ದು 1:26 ಮೋಕ್ಷವನ್ನು ಹೊಂದತಕ್ಕಂತಹದ್ದು. ಒಟ್ಟಿನಲ್ಲಿ ಈ ಗ್ರಹಣ ಸ್ಪರ್ಶವಾಗಿ ಇರತಕ್ಕಂತಹ ಸಮಯ 3 ತಾಸು 29 ಅದ್ಭುತ ಪುಣ್ಯಕಾಲ ಇದಾಗಿರ್ತದೆ. ಅನುಷ್ಠಾನ ಇತ್ಯಾದಿ ಸಿದ್ಧಿಗಳನ್ನು ಮಾಡ್ಕೊಳ್ಳತಕ್ಕಂಥವರಿಗೆ ಶುಭ ಯೋಗವೂ ಕೂಡ ಇದಾಗಿರ್ತದೆ. ಜೊತೆಯಲ್ಲಿ ಚಂದ್ರನಿಗೆ ರಾಹು ಗ್ರಹಣವು ಇದಾಗಿದ್ದು ಕುಂಭ, ಕರ್ಕ, ವೃಶ್ಚಿಕ, ಮೀನ ರಾಶಿಯವರಿಗೆ ಅಶುಭವಾದಂತಹ ಫಲ ಇರತಕ್ಕಂಥದ್ದು. ಈ ಗ್ರಹಣವು ಪೂರ್ವಭದ್ರಾ ನಕ್ಷತ್ರದ ಮೇಲೆ ರಾಹುಗ್ರಸ್ತ ಗ್ರಹಣವಾಗಿ ಇರತಕ್ಕಂಥದ್ದು. ಮಿಕ್ಕಿದ ರಾಶಿಯವರಿಗೆ ಶುಭದಾಯಕವಾದಂತಹ ಫಲ ಇರತಕ್ಕಂಥದ್ದು. 7ನೇ ತಾರೀಕು ರವಿವಾರದಂದು ಮಧ್ಯಾಹ್ನ 12:30ರಿಂದ 1 ಗಂಟೆಯ ಒಳಗೆ ಆರೋಗ್ಯವಂತರು ಊಟವನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ತದನಂತರದಲ್ಲಿ ಮರುದಿವಸನೇ ಆಹಾರವನ್ನು ಸೇವನೆಯನ್ನು ಮಾಡಿದರೆ ತುಂಬ ಒಳ್ಳೆಯದು. ಅನಂತರದಲ್ಲಿ ವೃದ್ಧರಾಗಿರಬಹುದು, ಆರೋಗ್ಯಹೀನರಾಗಿರಬಹುದು, ಅನಂತರದಲ್ಲಿ ಬಾಲಕರು ಅಂದರೆ ಮಕ್ಕಳು ಎಲ್ಲ ಮಧ್ಯಾಹ್ನ 3:30ರಿಂದ 4 ಗಂಟೆಯ ಒಳಗಡೆ ಆಹಾರವನ್ನು ತಗೊಂಡ್ರೆ ಒಳ್ಳೆಯದು. ಅನಂತರದಲ್ಲಿ ಆಹಾರವನ್ನು ಆದಷ್ಟರ ಮಟ್ಟಿಗೆ ತಗೊಳ್ಳದೆ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳುವುದಾಗಿ ನಾವು ಹೇಳ್ತೇವೆ. ಅದರಲ್ಲಂತೂ 9 ಗಂಟೆಯ ನಂತರದಲ್ಲಿ ಮಧ್ಯರಾತ್ರಿ 1:30 ತನಕ ಯಾರು ಆಹಾರವನ್ನು ತಗೊಳ್ಳದೆ ಇದ್ದರೆ ತುಂಬಾ ಒಳ್ಳೆಯದು. ಯಾಕೆ ಅಂತ ಕೇಳಿದರೆ ಇದು ಚಂದ್ರಗ್ರಹಣವಾಗಿ ಇರುವುದರಿಂದ ಆರೋಗ್ಯದ ಮೇಲೆ, ಅದರಲ್ಲೂ ವಿಶೇಷವಾಗಿ ಮನಸ್ಸಿನ ಮೇಲೆ ಇತ್ಯಾದಿಯಲ್ಲಿ ತುಂಬ ಪರಿಣಾಮವನ್ನು ಕೊಡುವಂತಹದ್ದು. ಮತ್ತು ಪೂರ್ವಭದ್ರಾ ನಕ್ಷತ್ರದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಆದಷ್ಟು ದಾನಾದಿಗಳನ್ನು ಮಾಡಿಕೊಂಡ್ರೆ ಈ ಗ್ರಹಣದ ಒಂದು ಕಾಲಘಟ್ಟದಲ್ಲಿ ತುಂಬ ಒಳ್ಳೆಯದು. ಮತ್ತು ಕುಂಭ, ಕರ್ಕ, ವೃಶ್ಚಿಕ, ಮೀನ ಈ ರಾಶಿಯವರು ಕೂಡ ಯತ್ಕಿಂಚಿತ್ ದಾನವನ್ನು, ಅದರಲ್ಲೂ ಯಾರು ಅನುಷ್ಠಾನಿಕರಿರ್ತಾರೆ ಅಂಥವರಿಗೆ ಗುರುತಿಸಿಕೊಂಡು ಮಾಡಿಕೊಂಡ್ರೆ ಅವರಿಗೆ ಶುಭದಾಯಕವಾದಂತಹ ಫಲವು ಪ್ರಾಪ್ತಿಯಾಗ್ತದೆ. ಅದಲ್ಲ ಅಂತೇಳಿ ಆದರೆ ಅಶುಭ ಫಲ ಮತ್ತು ಸಮಸ್ಯೆಗಳಿಗೆ ಗುರಿಯಾಗಬೇಕಾಗುತ್ತೆ.